ನಾಳೆ ಚಿನ್ನಸ್ವಾಮಿ ಅಂದ್ರೆ ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಪಂದ್ಯ ನಡೆಯುತ್ತೆ. ರಾಜಕಾರಣಿಗಳ ನಡುವೆ IPL ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈಗ ವಿಧಾನಸಭೆಯಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ ತಲಾ 5 ಟಿಕೆಟ್ ನೀಡಲೇಬೇಕು ಅಂತ ವಿಜಯಾನಂದ ಕಾಶಪ್ಪನವರು ಕೇಳಿದ್ದಾರೆ. ಆದ್ರಿಂದ ಸದ್ಯಕ್ಕೆ 2 ಟಿಕೆಟ್ ಮಾತ್ರ ನೀಡೋದಕ್ಕೆ ಸಾಧ್ಯ ಅಂತ KSCA ಸ್ಪಷ್ಟನೆ ಕೊಟ್ಟಿದೆ. ಆದ್ರೆ ಮುಂಬರುವ ದಿನಗಳಲ್ಲಿ ನಡೆಯುವ ಪಂದ್ಯಗಳಿಗೆ ಪ್ರತಿ ಶಾಸಕರಿಗೆ ತಲಾ 4 ಟಿಕೆಟ್ಗಳನ್ನ ಕಾಯ್ದಿರಿಸಲು ಸಂಸ್ಥೆಯು ಒಪ್ಪಿಗೆಯನ್ನ ಕೊಟ್ಟಿದೆ. ಶಾಸಕರ IPL ಟಿಕೆಟ್ ಕದನ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಶಾಸಕರ ಈ VIP ಟಿಕೆಟ್ ಬೇಡಿಕೆಯನ್ನ ಸಂಸದ ತೇಜಸ್ವಿ ಸೂರ್ಯ ಮತ್ತು ನಿಖಿಲ್ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ. ನಾನು ಕರೆದು ಮಾತಾಡಿದ್ದೀನಿ, ಒಂದೊಂದು ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದ್ದೀನಿ. ಮುಂದಕ್ಕೆ ಕೂತ್ಕೊಂಡು ಮಾತಾಡ್ತೀನಿ. ಹಿಂದೆ ಒಂದು ಕೊಡ್ತಾ ಇದ್ರು, ಈಗ ಇನ್ನೊಂದು ಸೇರಿಸಿ ಕೊಡಿ 2 ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಸೊ ಅವರು ಒಪ್ಕೊಂಡು ಹೋಗಿದ್ದಾರೆ. RCBಗೂ ಮಾತಾಡಿದ್ದೀನಿ, KCA ಅವ್ರಿಗೂ ಮಾತಾಡಿದ್ದೀನಿ. 300 ಜನ 234 ಜನ ಶಾಸಕರಿಗೆ ಒಂದು ಆಲೆ ಕೊಡ್ತಾ ಇದ್ದಾರೆ. ಒಂದ್ ಜೊತೆಗೆ ಇನ್ನೊಂದು ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಬಹುಶಃ ಟೈಮ್ ಕಡಿಮೆ ಇದೆ, ಮುಂದಕ್ಕೆ ನೆಕ್ಸ್ಟ್ ಕೂತ್ಕೊಂಡು ನಾನು ಹತ್ರ ಮಾತಾಡ್ತೀನಿ. ನಾನು ನಿನ್ನೆ ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನು ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯರು ಯಾವ ರೀತಿ ನಮ್ಮನ್ನು ನೋಡ್ತಾರೆ ಅಂತಕ್ಕಂಥದ್ದು ದಿನನಿತ್ಯ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಇದೇ IPL ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನ ಕಳೆದುಕೊಂಡ್ರು. ಅದು ಇನ್ನೂ ಕೂಡ ಅದು ಅವರ ಸ್ವಂತ ಅಭಿಪ್ರಾಯ. ನಾವು ರಾಜ್ಯ ಸರ್ಕಾರ ಅವರಿಗೆ ಜಮೀನನ್ನು ಕೊಟ್ಟಿದ್ದೀರಿ. ತಿಂಗಳ ಬಾಡಿಗೆ 1600 ರೂಪಾಯಿ. ಇಲ್ಲಿನ MLAಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇನು. ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು, ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀರಿ ನಾವು. ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂಥ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯರು ಕೇಳಿದ್ದಾರೆ. BJP, JDS, ಕಾಂಗ್ರೆಸ್ ಎಲ್ಲರೂ ಕೇಳಿದ್ದಾರೆ. ಇವತ್ತು ನಾನು ಅವರ ಅಧ್ಯಕ್ಷರು ಬಂದಿದ್ದರು, ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ಇವತ್ತು ಬೆಳಗ್ಗೆ ಸುಮಾರು 11:30ಗೆ ವೆಂಕಟೇಶ್ ಪ್ರಸಾದ್ ಅವರು ಮತ್ತು ಅವರ ಸೆಕ್ರೆಟರಿ ಎಲ್ಲ ಬಂದು ಭೇಟಿ ಮಾಡಿದ್ದಾರೆ. ಸ್ಪೀಕರ್ ಶಾಸಕರ ಲೈನಲ್ಲಿ ಹೋಗಿ ನಿಂತ್ಕೋಬೇಕಾ ಅಂತ ಏನ್ ತಪ್ಪು? ಲೈನ್ ಅಲ್ಲಿ ಎಲ್ಲ ಕಡೆ ನಿಂತ್ಕೋತಿರಲ್ಲ ನೀವು, ಬೇಕಾದ ಕಡೆ ಎಲ್ಲ ನಿಂತ್ಕೊಳ್ತೀರಿ ಲೈನ್ ಅಲ್ಲಿ. ನಾಟ್ ಓನ್ಲಿ ವಿಜಯಾನಂದ ಕಾಶಪ್ಪನವರ್, R ಅಶೋಕ್ ಅವರು ಕೂಡ ಸದನದಲ್ಲಿ ಅವರೇ ಎತ್ತಿರೋದು ಪ್ರಶ್ನೆ. ಅದಾದ್ಮೇಲೆ ಅದು ಒಬ್ರಿಗೊಬ್ರು ಮಾತಾಡ್ತಾ ಅವರೆಲ್ಲರೂ ಕೂಡ ಏಕಧ್ವನಿಯಲ್ಲಿ ಕೇಳಿದ್ದಾರೆ. ವಿಜಯೇಂದ್ರ ಅವರು ಕೂಡ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಆಡಳಿತ ಪಕ್ಷ ಅಲ್ಲ, ಪ್ರತಿಪಕ್ಷ ಎಲ್ಲರೂ ಒಟ್ಟಾಗಿ ಕೇಳಿದ್ದಾರೆ. ಆದ್ರೆ ಈಗ ತೇಜಸ್ವಿ ಸೂರ್ಯ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ಸ್ ತಮ್ಮ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನೋಡಿ ತೇಜಸ್ವಿ ಸೂರ್ಯ ಅವರು, ಆಮೇಲೆ ಇನ್ನೊಂದು ಲಾಸ್ಟ್ ಟೈಮ್ IPL ಯಾಕೆ ಸುದ್ದಿ ಆಗಿತ್ತು, ಅದೇ ನಮ್ಮ 11 ಜನ ಬಲಿಯಾದ್ರು. ಪಾಪ ಅವರ ಕುಟುಂಬಗಳು ಇದನ್ನ ಹೆಂಗೆ ಸ್ವೀಕರಿಸ್ತಾವೋ ಏನೋ ಗೊತ್ತಿಲ್ಲ. ಅವಾಗ್ಲೂ ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಕರ್ನಾಟಕ ದೊಡ್ಡ ಸುದ್ದಿ ಆಗಿತ್ತು. ಇವತ್ತು ದೊಡ್ಡ ಸುದ್ದಿ ಆಗಿದೆ. ಅದಕ್ಕೆ ಹೇಳ್ರಿ, ನೀವು ತಗಿರಿ, ನೀವು ತಗಿರಿ, ಎಕ್ಸ್ ಖಾತೆ ತಗಿರಿ, ಸೋಷಿಯಲ್ ಮೀಡಿಯಾ ತಗಿರಿ, ಎಲ್ಲಾ ಕಡೆ ಇದೇ ಚರ್ಚೆ. ಏನು ಲೆಜಿಸ್ಲೇಚರ್ಸ್ ದುಡ್ಡು ಟಿಕೆಟ್ ಕೇಳಿದ್ರು, 1-4 ಕೊಡಿ ಅಂತ ಕೇಳಿದ್ರು ಅನ್ನೋದೇ ಈಗ ಎಕ್ಸ್ ಅಲ್ಲಿ ಟ್ರೆಂಡಿಂಗ್ ಆಗಿರೋದು. ಸೊ ಅನಗತ್ಯ ಕಾರಣಗಳಿಗೋಸ್ಕರ ನಾವು ತುಂಬಾನೇ ಈ ವಿಚಾರದಲ್ಲಿ, ನೀವು ವಿಧಾನಸೌಧದ ಮುಂದೆ RCB ವಿಜಯೋತ್ಸವ ಮಾಡಿದ್ರಿ, ಅಲ್ಲಿಂದ ಎಡವಟ್ಟಾಯ್ತು, 11 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ನಮ್ಗೆ ಟಿಕೆಟ್ ಬೇಕು, 4 ಬೇಕು, 5 ಬೇಕು, 6 ಬೇಕು ಅಂತ ನೀವು ಜಗಳಕ್ಕೆ ನಿಂತಿದ್ದೀರಿ. ಸೊ ಈಗಲೂ ಕೂಡ ಅನಗತ್ಯವಾಗಿ ಕರ್ನಾಟಕ ಸರ್ಕಾರ ತನ್ನನ್ನ ತಾನು ಈ ಒಂದು ವಿಚಾರದಲ್ಲಿ ಸಿಗಾಕಿಸ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಏನೋ ಒಂದು ಕೆಡ್ಸಾಕ್ ಏನಾದ್ರೂ ಒಂದು ಮಾಡಬೇಕಲ್ಲ, ಕೆಡ್ಸಾಕ ಎಲ್ಲ ಸರಿ ಹೋಯ್ತು ಅಂತ. ಪಾಪ ಅವ್ರು ವೆಂಕಟೇಶ್ ಪ್ರಸಾದ್ ಅವರು ಕಷ್ಟಪಟ್ಟು ಹೆಂಗಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ತಂದಿದ್ದಾರೆ. ಇವ್ರು ಅವ್ರಿಗೆ ಹೋಗಿ ನಿಮ್ಗೆ ಫ್ರೀ ಕೊಟ್ಟಿವಿ, ನಿಮ್ಗೆ 1600 ರೂಪಾಯಿ ಬಾಡಿಗೆ ಕೊಟ್ಟಿವಿ, ನಮಗ್ ಕೊಡಬೇಕು ಟಿಕೆಟ್, ನಾವು VIPಗಳು ಅಂತ. ತೇಜಸ್ವಿ ಸೂರ್ಯ ಅವರ ಒಂದು ಟ್ವೀಟ್, The MLA statement is wrong and frankly not surprising. First, it exposes their priorities at the time when real issues of the state demand attention. Raising something like this is
ಇನ್ ದಿ ಅಸೆಂಬ್ಲಿ ಈಸ್ ಇಟ್ ಸೆಲ್ಫ್ ಟೆಲ್ಲಿಂಗ್ ಹಾಂಗ್ ಹಿಂಗ್ ಅಂತ ಹೇಳಿ ದೊಡ್ಡ ಭಾಷಣ ಹೊಡೆದಾರ ಇಲ್ಲಿ. ಯಾರಿಗಿದು ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗ, ಆರ್ ಅಶೋಕ್ ಅವ್ರಿಗ, ವಿಜೇಂದ್ರ ಅವ್ರಿಗೆ, ಯಾರಿಗೆ? ಎಲ್ಲರಿಗೂ ಅನ್ಸುತ್ತೆ, ಎಲ್ಲರಿಗೂ ಸೇರಿದಂತೆ. ಸೊ ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯ ಇದೆ ನೋಡಿ, ನಿಮ್ಮ ಪ್ರಯಾರಿಟಿಗಳು. ಕರೆಕ್ಟ್, ನಿಮ್ಮ ಪ್ರಯಾರಿಟಿಗಳು. ನೀವ್ ಯಾಕೆ ಕ್ಯೂ ಅಲ್ಲಿ ನಿಂತು ದುಡ್ಡು ಕೊಟ್ಟು ತಗೋಬಾರ್ದು? ನಿಮ್ಗೆ ಯಾಕೆ ಫ್ರೀ ಬೇಕು ಅಂತ ಇವ್ರು ಕೇಳಿದ್ದಾರೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ಒಬ್ಬ ಯುವಕನಾಗಿ ನಿಮಗೆ ಕೇಳ ಬಯಸುತ್ತೇನೆ, ನಮ್ಮ ಯುವಕರ ಜೀವಕ್ಕಿಂತ ನಮಗೆ IPL ಟಿಕೆಟ್ಗಳೇ ದೊಡ್ಡದಾದವೆ. ಸಾಮಾನ್ಯ ಜನರ ರಕ್ತ ಹರಿಸಿ ಕಟ್ಟುವ ಕ್ರೀಡಾಂಗಣದಲ್ಲಿ ಅವರಿಗೆ ಬೆಲೆ ಇಲ್ಲವೇ? ಉಚಿತ ಟಿಕೆಟ್ಗಳು ಬೇಡ. ಆ 11 ಯುವಕರ ಸಾವಿಗೆ ಕಾರಣರಾದವರ ಮೇಲೆ ತಕ್ಷಣ ಕಠಿಣ ಕಾನೂನು ಕ್ರಮವಾಗಲಿ. ಅಧಿಕಾರ ಇರುವುದು ಜನರ ಸೇವೆಗಾಗಿಯೇ ಹೊರತು ಮೋಜು ಮಸ್ತಿಗಾಗಿ ಅಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಈಗ ನನಗಿರುವಂತ ಪ್ರಶ್ನೆ, ಕೊನೆಗೂ ಎಷ್ಟು ಟಿಕೆಟ್ ಕೊಡ್ಬೇಕು ಅಂತ ಇದಾರೆ ಈಗ MLA ಗಳಿಗೆ? ಅಂದ್ರೆ ಈಗ 2, ನೆಕ್ಸ್ಟ್ ಮ್ಯಾಚ್ ಗೆ 4 ಅಂತ ಭರವಸೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಇಂದ 4. ಹೋಗ್ರಪ್ಪ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಅದು IPL. ಯಾಕಂದ್ರೆ ಎಲ್ಲರೂ ಪಾಪ ಕ್ರಿಕೆಟ್ ಪ್ರೇಮಿಗಳು ನೋಡಿದ್ರಿಲ್ಲ, ಮಕ್ಕಳು ಮೊಮ್ಮಕ್ಕಳನ್ನ ಎಲ್ಲಾರನು ಕರ್ಕೊಂಡ್ ಬಂದು ಅಲ್ಲಿ ವಿಧಾನಸೌಧದ ಮುಂದೆ ಹೆಂಗ್ ಫೋಟೋ ಹೊಡ್ಸ್ಕೊಂಡ್ರು RCB ಪ್ಲೇಯರ್ಸ್ ಜೊತೆಗೆ. ಸೊ ಪಾಪ ಅವರೆಲ್ಲಾ ಫ್ಯಾನ್ಸ್. ಆಮೇಲೆ ದಿನಾ ಪೂರ್ತಿ ಕೆಲಸ ಮಾಡ್ತಾರ, ಅವ್ರಿಗೂ ಒಂದ್ ಸ್ವಲ್ಪ ಬೇಡ, ಅವ್ರಿಗೂ ಒಂದ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಬೇಡ ಅವರಿಗೆ, ಅವ್ರಿಗೂ ಬೇಕಪ್ಪ. ಆಮೇಲೆ ಈ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಅಲ್ಲಿ ಇಲ್ಲಿ ನೇಮಕಾತಿ ಅದು ಇದು ಬಹಳ ತ್ರಾಸ ಕೊಟ್ಟಿದ್ದಾರೆ ಅವರಿಗೆ. ಸಮಸ್ಯೆಗಳು ಕರ್ನಾಟಕದಲ್ಲಿ ಅಪ್ಪ ಒಂದಾ ಎರಡ. ಅಧಿವೇಶನದಲ್ಲಿ ನಿಂತು ಮಾತಾಡಿ 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 ಪಾಪ ಚರ್ಚೆ ಮೇಲೆ ಚರ್ಚೆ ಮಾಡಿ 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 ಬಹಳ ಸುಸ್ತಾಗಿದ್ದಾರೆ. ಒಂದು ದಿನ ಒಂದು ಮ್ಯಾಚಿಗೆ ಹೋಗಿ ಬರಂದ್ರೆ ಏನಂತ ಕಳ್ಕೊಳ್ಳೋದು ಏನೈತಿ? ಹೌದಲ್ವಾ? ಪಾಪ ಹೋಗಿ ಬರ್ರಿ, ಫ್ರೀ ಕೊಡ್ರಿ. ಮತ್ತ ಅವ್ರ ನಮ್ಮ ಜನಸೇವಕರು, ಅವರು ಫ್ರೀ ಕೊಡ್ರಿ ಅವ್ರಿಗೆ ಅಂತಂದ್ರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಬಹಳ ದೊಡ್ಡ ತ್ರಾಸು. ನಾವು ಎಲ್ಲ ಜನ ಬೆಳಗಿನ ಸಂಜೆ ಮಠ ಕಾಯ್ತೀವಿ, ಒಂದಿನ ಎಲ್ಲ ಕಾಯ್ತೀವಿ, ಅವ್ರು ಕಾಯಕ್ಕಾಗಲ್ಲ. ಇವ್ರಲ್ಲ ಅವರು, ಪಾಪ ಕಷ್ಟ ಆಗುತ್ತೆ ಅವ್ರಿಗೆ. ಸಾಧ್ಯ ಆದ್ರೆ ಜನಸಾಮಾನ್ಯರ ದುಡ್ಡು ಹಾಕಿ ಒಂದು ಫ್ರೀ ಟಿಕೆಟ್ ಕೊಟ್ರೆ ಇನ್ನೂ ಒಳ್ಳೇದು. ಆ ಕ್ಷೇತ್ರದ ಜನ MLA-ಗೆ ದುಡ್ಡು ಹಾಕಿ ತಲಾ 1 ರೂಪಾಯಿ ಹಾಕಿದ್ರು ಸಾಕು. ನೀವು ಹೋಗ್ರಿ, ನಿಮ್ ಫ್ಯಾಮಿಲಿನೂ 1 ರೂಪಾಯಿ ಹಾಕಿದ್ರು ಸಾಕು ಕ್ಷೇತ್ರದ ಜನ. ಹಾಕಿ ಫ್ರೀ ಟಿಕೆಟ್ ಕೊಡ್ರಿ ಪಾಪ MLA-ಗಳಿಗೆ, ಅಷ್ಟಾದ್ರೂ ಮಾಡಿ ಪುಣ್ಯ ಕಟ್ಕೊಡ್ರಿ. ಆಯ್ತು, ಆಲ್ ರೈಟ್. ನಾಳೆ ಮ್ಯಾಚ್ ಇದೆ, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ RCB ಮತ್ತೆ ಗೆಲ್ಲಲಿ. ಆ ಮೂಲಕ ನಾವು ಕಳೆದ ವರ್ಷ ಏನು ಬಹಳ ಅದೊಂಥರ ಸೊ ಗೊತ್ತಿಲ್ಲ ಇದನ್ನ ಹೆಂಗೆ ಹೇಳೋದು. ಯಾಕಂದ್ರೆ ಏನ್ ಹೇಳ್ಬೇಕಂದ್ರು ನಂಗೆ 11 ಜನ ನೆನಪಾಗ್ತಾರೆ, ಏನ್ ಹೇಳ್ಬೇಕಂದ್ರು 11 ಜನ ನೆನಪಾಗ್ತಾರೆ. ಹಂಗಾಗಿ ಈ ಸರಿ ನಾನು ಬಹಳ IPL ತಲೆ ಕೆಡ್ಸ್ಕೊಂಡಿಲ್ಲ.